ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಹಲೋ ಚಂದ್ರಣ್ಣ. ಓಹೋ ಬಾಪ, ಸೋಳಿ ಕಡಿಮೆ ಆದ್ರೂ ಸಾಲ ಓದ್ಕೊಂಡು ತಲೆಗೆ ಟೋಪಿ ಹಾಕೊಂಡೆ ಕುಂತಿಯಲ್ಲ. ಅಲ್ಲಕ್ಕಪ್ಪ, ಸಂಕ್ರಾಂತಿಗೆ ಸಂಕನ ಗಾತ್ರ ಕಡಿಮೆ ಐತೆ, ಶಿವರಾತ್ರಿಗೆ ಶಿವ ಅಂತ ಹೋಯ್ತೆ. ಅಂದ್ರೆ ಶಿವರಾತ್ರಿ ತನಕ ಹಿಂಗೆ ಇರುಮ ಅಂತ ನೀನು. ಒಸಿ ಬಂದೋಬಸ್ತಾಗ ಇರ್ಬೇಕಲ್ಲಪ್ಪ, ಜೀಮ ಕಾಪಾಡ್ಕೋಬೇಕಲ್ವಾ ಜಯಣ್ಣ. ಅದು ಸರಿ ಕಂತಕ. ನೀನೇನು ಅಡ್ಡಾದಿಡ್ಡಿ ಓಡಾಡ್ಕೊಂಡಿದ್ದಯಿ, ನಿಂಗೇನು ಬರೋದಿಲ್ಲ ಕಣ. ನಾವು ಒಸಿ ಮನೇಲೆ ಇರ್ತೀಮಲ್ಲ, ಬೆಚ್ಚಗಿರಮ್ಮ ಅಲ್ಕಣ್ಣ. ಇಷ್ಟೊಂದ್ ಸೆಕೆ ಉರ್ದೋಯ್ತದೆ, ಇನ್ನೇನ್ ಬೆಚ್ಚಗಿರ್ಬೇಕು. ಅಲ್ಲಕ್ಕವ, ಏನ್ ಮಧ್ಯಾಹ್ನ ಹಾಕಂದ್ ಮನಿ ಕಂಡನ ಅದ ಮಪ್ಲಾರ. ಸಂಜೆ ಆಗಿಲ್ವವ? ಸಂಜೆ ಆದ್ರೂ ಏನ್ ನೀನ್ ಹೇಳೋ ಅಷ್ಟೇನ್ ಚಳಿ ಇಲ್ಲ ಬಿಡು. ಆದ್ರೂ ಒಸಿ ಚಳಿ ಅದೇ ಕವ್ವ. ಇರ್ಲಿ ಬಿಡಿ, ಈಗ ಅವನಿಗೆ ಚಳಿ ಆಯ್ತಾ ಇದೆ, ಅವನ್ ಟೋಪಿ ಹಾಕೊಳ್ಳಿ. ಕಮಲಕ್ಕ ನಿಂಗ್ ಚಳಿ ಆಯ್ತಾ ಇಲ್ಲ, ಹಂಗೆ ಓಡಾಡ್ಕೊಂಡಿರು. ಅಂದ್ರ ಸೂರ್ಯದೇವ ಹೊಸ ರಥ ಹತ್ಕೊಬಿಟ್ಟವನಂತ. ಯಾವ ರಥವಪ್ಪ? ಹೊಸದು ಬದಲಾಯ್ತದ. ರಥಸಪ್ತಮಿ ದಿನ ಕಣ್ಣಣ್ಣ. ರಥದ ಮೇಲೆ ಹೋದನವ ಸೂರ್ಯಪ್ಪ. ಬಿಡು, ಅದೇ ರಥದಲ್ಲಿ ಓಡ್ತಾನೆ ಹೋಯ್ತಾನೆ ಅಂತಲ್ವಾ ಇರೋದು. ಬರೀ ರಥನೇ ಓಡಿಸ್ಕೊಂಡು ಹೋದನ? ಯಾರು ಎಳ್ಕೊಂಡು ಹೋದಾರ ಅಥವಾ ಕುದುರೆ ಇರುದಿಲ್ವೇ? ನೀನ್ ನೋಡಿಲ್ವೇನ ಚಿತ್ರದಲ್ಲೆಲ್ಲ? ಪಟದಲ್ಲಿ ಬರ್ತದಲ್ಲ, ಚಿತ್ರದಲ್ಲಿ ಇರಂಗೆ ಓಡ್ದನಪ್ಪ. ಅವನೇ ಓಡಿಸ್ಕೊಂಡು ಹೋಯ್ತಾನೆ ಕಣ್ಣಣ್ಣ. ಏನೋ ಪಥ ಬದಲಾಯಿಸ್ತಾನೆ ಇವಾಗ. ಒಳ್ಳೆ ಜಾಕಿ. ಹಂಗೆ ಅನ್ಕೋ. ಈಗ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲೆಲ್ಲ ಉತ್ತರಾಯಣ ಬರ್ಲಿ ಅಂತ ಕಾಯ್ತಿರ್ನಿಲ್ವನಣ್ಣ. ಹಂಗೆ ಯಾವಾಗ ಸೂರ್ಯ ಪಥ ಬದಲಾಯ್ತದೋ ಆಗೇನಾಯ್ತದೆ, ಸೆಕೆ ಕಾಲ ಶುರು ಆಯ್ತದೆ. ನಾನುವೇ ಮಾಡೆಲ್ಲ ಮುಚ್ಕೊಬಿಟ್ಟಿತ್ತು ನೋಡು. ರಥಸಪ್ತಮಿ ಟೈಮ್ನಾಗೆ ಒಸಿ ತುಂತುರು ಮಳೆ ಬಂದ್ರೆ ಒಳ್ಳೇದು ಅಂತಾರೆ. ಬರ್ತದೇನೋ ಅಂತ ಕಾಯ್ಕೊಂಡಿದ್ದೆ. ಹಂಗಾರೆ ನಮ್ ರೈತರಿಗೆಲ್ಲ ಒಳ್ಳೆ ದಿನ ಅದೇ. ಬರ್ಲೇ ಇಲ್ವಲ್ಲಣ್ಣ ತುಂತುರು ಮಳೆ. ಎಲ್ಲಿ ಬಂತು? ನಮ್ ಮನೆಗ್ ಬರ್ಲಿಲ್ಲವ, ನಮ್ಮ ಊರಿಗ್ ಬರ್ನಿಲ್ಲ, ಬೇರೆ ಕಡೆ ಬಂದದೆ. ಎಲ್ಲೋ ಒಂದ್ ಕಡೆ ಬಿದ್ರ ಆಯ್ತು ತಕ ಅಲ್ವಾ. ಅಂದ್ರೆ ಒಳ್ಳೆ ಇದಾಯ್ತದೆ. ಉಗಾದಿ ಹೊತ್ತೆ ಉಗುಳ್ ನೀರು ಅನ್ನಕ್ಕಿಲ್ವೇ? ಹಂಗೆ ಒಂದ್ ಕಿತ ರಥಸಪ್ತಮಿಗೆ ಮ್ಯಾಲಿಂದ ತುಂತುರು ಮಳೆ ಬಂದ್ಬಿಟ್ರೆ ಒಂದ್ ಸಮಾಧಾನ ಇಲ್ವಾ? ಈಗ 1 hour ಕಟ್ಬೇಕಲ್ಲಪ್ಪ ಉಗಾದಿಗೆ. ನಾವು ಅದಕ್ಕೆ ಉಗುಳ್ ನೀರ್ ಬೀಳ್ಲೇಬೇಕು ಬಿಡು. ಉಗಾದಿ ತಕ್ ನೋಡ್ಕೊಂಡ್ರೆ ಆಯ್ತು. ಈಗ ಇನ್ನೇನು ಸಮಾಚಾರ? 2 ದಿವಸದಿಂದ ಕಾಣ್ಲೇ ಇಲ್ವಲ್ಲ ನೀನು? ಅಯ್ಯೋ, ಸಮಾಚಾರ ಯಾಕೆ ಹೇಳ್ದಯಿ? ನೀನು ಎತ್ತ ತಕೊಂಡು ಮನೆ ಮುಂದೆ ಕಟ್ಬಿಟ್ಟು ಹೋಯ್ತಾ ಬತ್ತವ್ರೆಲ್ಲ ನೋಡಂಗೆ ಕಟ್ಟಾಕ್ಬಿಟ್ಟಿದಯಿ. ಏನಪ್ಪ, ನಾನು ಏನ್ ಮಾಡ್ದೆ, ಮುಡುಕ್ತೋರ ಜಾತ್ರೆ ಆಯ್ತಲ್ಲ 4-5 ದಿನದಿಂದ ನಾನು ಹೋಗಿದ್ದಿ. ತೇರ್ಗಿಂತ ಮೊದ್ಲೇ ಜಾತ್ರೆ ನಡೀತದೆ, ದನಗಳ ಜಾತ್ರೆ. ನೀನ್ ಎಮ್ಮೆ ಹಿಡ್ಕ ಬಂದ? ಅಯ್ಯೋ, ಎಮ್ಮೆ ಎಲ್ಲೇ ಇತ್ತು ಅಲ್ಲಿ? ನಾ ದನ ಅಂತೀವ್ನಿ, ಹಸ ಅಂತೀವ್ನಿ, ನೀನ್ ಎಮ್ಮೆ ಅಂತಿದೆಯಲ್ಲ. ತೆಪ್ಪೇನು ಎಮ್ಮೆ ತಕ ಬಂದ್ರೆ? ಅಲ್ಲ, ತೆಪ್ಪೇನಿಲ್ಲ, ಎಮ್ಮೆಯ ಜಾತ್ರೆಗೆ ತಂದಾರ ಕಾಣಿ. ಯಾಕೆ ತರಬಾರ್ದಣ್ಣ? ತತ್ತಿದ್ರು ಕವ. ಈಗ ಎಲ್ಲಿದ್ದವ ಈ ಎಮ್ಮೆ ಸಂತತಿಯ ಕಡಿಮೆ ಆಗ್ಬಿಟ್ಟದಲ್ಲವ. ನೀನ್ ನೋಡಿಲ್ಲ ಅಷ್ಟೇ. ನಮ್ಮೂರಾಗೆ 8 ಮಂದಿ ಮನೆ ಕರಾವಿಗೆ ಅಂತ ಎಮ್ಮೆ ಮಡಿಕೊಂಡಿಲ್ವಾ? ಜಾತ್ರೆಗೆ ತರದಿಲ್ಲ ಕಂಡ್ಬಿಡು ಜಾಸ್ತಿ. ಅಲ್ಲ, ಯಾರಿಗ್ ಗೊತ್ತು, ಹೇಳೋದೇನ್ ಮನೆ ಮುಂದೆ ಏನ್ ಕಟ್ಕೊಂಡೆ? ಅದೇ ನಾನು ಎಡೆತ್ತ ತಂದ್ ಕಟ್ಟಿನಿ. ಯಾವಾಗ? ಅಯ್ಯೋ, 4-5 ದಿನದಿಂದ ಕವ. ಅಣ್ಣ, ತೇರ್ ದಿನ ಅಲ್ಲಿ ಒಂದು ದನವೇ ಇರ್ಲಿಲ್ಲ, ಅದ್ ಗೊತ್ತಾ ನಿಂಗೆ? ತೇರ್ ದಿನ ಅಂತಂದ ನಾನು. ಅದಕ್ಕೂ ಮುಂಚೆ ದಿನದಿಂದ ಹೋಗಿದ್ದಿ ಅಂತ ಹೇಳ್ದಿ ನಾನು. ಸರಿ. ತೇರ್ಗಿಂತ ಮುಂಚೆಯೇ 2 ಎತ್ತ ತಂದ್ ಕಟ್ಟಿನಿ. ಆಯ್ತಾ? ನೀನುವೆ ಜಯಣ್ಣುವೆ ಅದೆಲ್ಲೋ ರಸತ್ಮಿ ಅದೇನೋ ನೋಡ್ಕೊಂಬತ್ತೀನಿ ಅಂದ್ಕೊಂಡ್ ಹೋದವ್ರು ಪಟ್ನಕ್ಕೆ, ಶ್ರೀರಂಗಪಟ್ನ. ಪೂಜೆ ಗೀಜೆ ಜೋರಾಗಿ ಮಾಡಿಸ್ತಿರಂತಲ್ಲಪ್ಪ ನೀವು. ಹೋಗ್ಬಿಟ್ಟು ಮಾಡಿಸ್ತೋ ಕಣಣ್ಣ. ನಿನ್ನೂ ಬಾ ಅಂದ್ರೆ ಬರ್ಲಿಲ್ವಲ್ಲ? ಕಮಲಕ್ಕ ಕರೆದಿದ್ಲು ಹೋಗುಮ ಅಂತ, ನೀನೆಲ್ಲ ಕಡ್ದೆದ್ದೆ. ಅದೇ ಮುಡುಕ್ತೋರಕ್ ಹೋಗಿದ್ನಲ್ಲಪ್ಪ ನಾನು. ಈ ಶ್ರೀರಂಗಪಟ್ಟಣಕ್ಕೆ ಹೋಗಿ ಹಂಗಿದ್ದಂಗೆ ಹೋಗ್ಬೋದಿತ್ತು. ಅಯ್ಯೋ ಬಿಡಪ್ಪ, ನೀನು ಎಲ್ಲ ಟೆಕ್ನಿಕ್ ಗೊತ್ತಾಗೋಯ್ತದೆ ಅಂತ ಒಬ್ನೇ ಹೋಗಿ ತಕೊಬಲ್ಲ. ನಾನ್ ಏನ್ ಅನ್ಕಂಡಿ ಅಂತಂದ್ರೆ, ಈ ಪಳ ಅನ್ನ ಎತ್ತ ತಂದು ಕಟ್ಕೊಂಡನಲ್ಲ ಜಯಣ್ಣ, ಅದಕ್ಕಿದ್ದು ಪಳ ಅನ್ನ ಎತ್ತ ತಂದು ಕಟ್ಕೋಬೇಕು ಅಂದ್ಬಿಟ್ಟು ನಿಮ್ಗೆ ಏನವ ಅದು ಸೀಕ್ರೆಟು ಸರ್ಪ್ರೈಸು ಏನವ? ಯಾವ ಪೈಸವ? ಸರ್ಪ್ರೈಸು 5 ಪೈಸವ. ಅಯ್ಯೋ, ಅದಲ್ಲ ಕವು. ಆಯ್ತಾ? ಆಶ್ಚರ್ಯ ಮೂಡ್ಸಕ್ ನಮ್ಗೆ ನೀವು ಗಾಬರಿ ಆಗ್ಬಿಡ್ಬೇಕು. ಅಣ್ಣ, ಬಾಲ ಕೊಂಬು ಎಲ್ಲ ಇದೆ ತಾನೇ ಎತ್ಗ?
ಅದೇನ್ ಕಣ್ಕುಂಡಯ್ಯ ನಂಗೆ ಅಲ್ಲ ಏನ ಸರ್ಪ್ರೈಸ್ ಒಂದಲ್ಲ ಅವ್ ಇಲ್ದಲ್ಲ ಇರೋದೇನಾದ್ರು ಹೇಳಿ ಹಾಕಿನಿ ಬಂದ ನೋಡು ನಮ್ಮ ಈ ಮಾದಯ್ಯನ ಮಕ್ಳಿಲ್ವಾ ಸಿದ್ನುವೆ ಆಮೇಲೆ ಶಂಕರ ಏನದ ನೋಡ್ಬಿಟ್ಟು ಅಣ್ಣ ಎಲ್ಲಿಂತಂದ ನಮ್ಮ ಅಪ್ಪನು ತರಬೇಕು ಅಂತ ಹೋಗಾನೆ ಚೆನ್ನಾಗಿರೋದ್ ತಕಂಬ ಅಂತ ಹೇಳ್ಬೇಕಿತ್ತು ಎಲ್ ತಂದೆ ಅಣ್ಣ ಅಂತಂದ ಹೇಳ್ಕೊಂಡಿಲ್ಲ ನಾನು. ಕೆಟ್ಟ ಬುದ್ಧಿ ಬಿಡು ನಿಂದು. ಅಲ್ಲ ಕಮಲಕ್ಕ, ಈ ಜಾತ್ರೆ ಇಂತಹ ಟೈಮ್ನಾಗೆ ಈ ತಲೆಗೆ ಬಣ್ಣ ಹಚ್ಕತಾರಲ್ಲಪ್ಪ. ಯಾವ್ದಯ್ಯ? ಬಣ್ಣ ಕೂದ್ಲಿಗೆಲ್ಲ ಬಣ್ಣ ಹಚ್ಚಲ್ವೇನಣ್ಣ? ಅದೇನೋ ಬರ್ತದಲ್ಲವ ಬಣ್ಣ ಹಚ್ಕೊಳ್ಳೋದು ಪಾಕೆಟ್ನಾಗೆ ಇಲ್ವಾ? ಅದು ಬೋ ಮಾರಾಟ ಆಯ್ತದಂತೆ. ಯಾಕಪ್ಪ? ಯಾಕೆ ಹೇಳು? ಯಾಕಯ್ಯ? ಹಸು ಮೈ ತೊಳಿಯಕೇನಣ್ಣ? ಮೈ ತೊಳ್ದಾರವ ಅದ್ರಾಗೆ ಬಾಲಕ್ ಹಚ್ತಾರಂತ ಕಣಣ್ಣ. ಅದ ಕಪ್ಪಿ ಕಾಣ್ಲಿ ಅಂತ ಬಣ್ಣವಾ? ನಂಗ್ ಗೊತ್ತಿರ್ಲಿಲ್ಲ ಬಿಡು. ಅದೇ ತಲೆಗಾಕ ಯಾರೋ ಡಾಕ್ಟ್ರು ಹೇಳಿದ್ರು, ಈಗ ಎತ್ತು ಸಂದಾಗ ಕಾಣ್ಬೇಕು ಅಂದ್ರೆ ಹೆಂಗೆಲ್ಲ ಮಾಡ್ತಾರೆ ಅಂತ ಕೇಳ್ಕೊಬರಕ್ ಹೋಗಿದ್ದೆ ಜಾತ್ರೆನಾಗೆ. ನೋಡೋಣ ಈ ಸುಳಿಗಳು ಚೆಂದಾಗಿಲ್ದಲೇ ಇರೋದಿದ್ರೆ ಆಪ್ಲೇಸ್ ಅನ್ನ ಮಾಡಿ ತೆಗ್ಸೇ ಬಿಡ್ತಾರಂತದ ಇಲ್ವಾ? ಕೊಂಬ್ ಮುರಿತಾರಲ್ಲ, ಕೊಂಬ ಮುರಿಯುವಾಗ ಲಟಕ್ಕಂದ್ ಮುರ್ಕೊಬಿಟ್ಟಿರ್ತದಂತ ಒಳಗೇನೆ. ಅದಕ್ಕೆ ಕಾಣ್ದಂಗ್ ಏನಾದ್ರು ಮಾಡಿ ಆಪ್ಲೇಸ್ ಅನ್ನ ಅಂತ ಹೇಳಿ ಮಾಡಿಸ್ಕೋಯ್ತಾರಂತೆ. ಯಾರೋ ಒಬ್ಬ ಹೇಳಿದ್ನಂತ ಅವ್ರಿಗೆ, ಬಾಲ್ಕ ಈ ಬಣ್ಣ ಇದಾಗ್ಬಿಟ್ಟಿದ್ರೆ ತಕೊಳಕಿಲ್ವಂತೆ, ಕರ್ರ ಇರ್ಬೇಕಂತೆ ಬಾಲದ ಪುಚ್ಚ. ಬಣ್ಣ ಹಾಕ್ಬಿಡೋದು, ಬಣ್ಣ ಹಾಕ್ತಾರಂತ. ಈಗ ನನಗ ಹೊಸಿ ಭಯ ಆಯ್ತಾ ಇದ ಬಿಡಯ್ಯ. ಈಗ ಹೋದ ತಕ್ಷಣ ಮೊದ್ಲು ಬಾಲ ತೊಳೆದ್ ನೋಡೋಣ. ಈ ಜಯಣ್ಣ ಎತ್ತ ತಕೊಂಬಂದ್ನಲ್ಲ ಚುಂಚುನ್ ಕಟ್ಟೆಗ ಎಲ್ಲೋ ಹೋಗ್ಬಿಟ್ಟು ಇಮ್ಮ ದನಿನ್ ಡಾಕ್ಟರ್ನು ಕರ್ಕೊಂಡ್ ಹೋಗಿದ್ದ ಅಂತ ಕಾಣಿಸುತ್ತ. ಕರ್ಕೊಂಡ್ ಹೋಗ್ಲೇಬೇಕು, ಇಲ್ಲ ಅಂದ್ರೆ ಏನ್ ಐಬೈತೆ ಅಂತ ಗೊತ್ತಾಗೋದಿಲ್ಲ ನಮ್ಗೆ. ಇದು ಲಕ್ಷಣಕ್ ಕಟ್ಕಂತಾರ ಅಷ್ಟೇ, ಆದ್ರೆ ಕೆಲ್ಸಾನು ಮಾಡ್ತದೆ. ನಾನ್ ತಂದ್ ಕಟ್ಟಿರೋದು ಆದ್ರೂ ತಿಳ್ಕೊಬೇಕು ಕಣಣ್ಣ, ಎಲ್ಲೆಲ್ಲಿ ಏನೇನ್ ಮೋಸ ಆಯ್ತದೆ. ಆಮೇಲೆ ನೆಡಸ್ ನೋಡ್ಬೇಕು, ಎತ್ತ ಕತ್ರಗಾಲ್ ಹಾಕ್ಬಾರ್ದು ಇಲ್ವಾ? ಎಲ್ಪ ಮಾಡ್ತೀಯಪ್ಪ ನೀನು? ಏನ ಎಲ್ಪ ಏನು? ಈ ನೀನು ಕರ್ಕೊಂಡ್ ಹೋಗಿದ್ದಲ್ಲ ಡಾಕ್ಟರ್ ಅಪ್ಪನ್ನ, ಹೊಸಿ ನಾಳೆ ಬೆಳಗ್ಗೆ ವತಾರಿ ನಮ್ಮನೆ ದಿಕ್ ಕರ್ಕೊಂಬೋಸಿ. ಅದೇನೋ ಅಂತಾರಲ್ಲ ಅಣ್ಣ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರಂತೆ. ಹಂಗೆ ದನ ತಂದಾಯ್ತಲ್ಲ. ಅಯ್ಯೋ ಬಿಡವಾ, ಏನಾರು ಐ ಬಿದ್ರೆ ರಿಪೇರಿ ಮಾಡಿಸ್ ಮಾರ್ಬಿಡುಮ ಅಂತ. ಈಗ ನಾವು ಜಾತ್ರೆ ಕಾಲಲ್ವೇ, ಈ ಜಾತ್ರೆ ಅಲ್ದಿದ್ರೆ ಇನ್ನೊಂದ್ ಜಾತ್ರೆ ನೋಡವ. ನಂದೊಂದು ಆಸೆ ಇತ್ತು, ಜಯಣ್ಣನ್ಗೇನ್ ತಂದವನಲ್ಲ ಜಯಣ್ಣ ಯಾವ್ದ ಎತ್ತುಗಳ, ಅದಕ್ಕಿಂತ ಬೋ ಪಸಂದಾಗಿರೋದ ತಂದ್ ಕಟ್ಕೋಬೇಕು ಅಂತ. ಅದ್ ಚಂದಾಗದೆ. ಒಂದ್ಸರಿ ನಮ್ ಡಾಕ್ಟ್ರಪ್ಪ ಬಂದ್ ನೋಡ್ಬಿಟ್ರೆ ಗುಡ್ ಚೆನ್ನಾಗದೆ ಕಯ ಅಂತ ಅಂದ್ಬಿಟ್ರೆ ಅದ ಅಷ್ಟೇ ಸಾಕಪ್ಪ. ಚೆನ್ನಾಗದೆ ಬಿಡು, ನಾನು ನೋಡ್ದಿನಿ, ಚಂದಾಗದೆ. ಮನೆ ಮುಂದೆ ಕಟ್ಟಿದ್ಯಲ್ಲಣ್ಣ, ಎಲ್ಲ ನೋಡಿರ್ಬೇಕು. ನೋಡ್ಲಿ ಅಂತಲೇ ಮನೆ ಮುಂದ್ ಕಟ್ಬಿಟ್ಟು ಯಾವ ನೋಡ್ದೆ ಅಂದ್ರೆ ಅಲ್ಲೇನ್ ರಿಜಿಸ್ಟರ್ ಮಡಗಿದೀಯಾ? ನೋಡ್ದವ್ರೆಲ್ಲ ಹೆಸರು ಬರೀರಿ, ಮೊಬೈಲ ಬರೀರಿ ಅಂತ. ನಿನ್ ಸುಳುವೆ ಬರ್ಲಿಲ್ಲ, ಏನ್ ಚೌಕ ಮುಚ್ಕೊಂಡ್ ಹೋಗಿದೆ? ನಿಮ್ ಮನೇಲಿ ಇರ್ಲಿಲ್ವಂತೆ ಕಣಣ್ಣ. ಓಹೋ ಆಗ್ ಬಂದ್ಬಿಟ್ಟ. ನೀನು ಮನೆಯಾಗ ಎಲ್ಲಿರ್ತೀಯಪ್ಪ? ಎತ್ತ ಅಲ್ಲಿ ಕಟ್ಬಿಟ್ಟು ಊರ್ ತಿರ್ಕೊಂಡಿದ್ದೆ. ಹಂಗಾಗಿ ನಾನ್ ಯಾವಾಗ ನೋಡ್ದೆ ಅನ್ನೋದು ಹಿಂಗೆ ಹೆಂಗ್ ಗೊತ್ತಾಯ್ತದೆ. ಈ ಪೇಟೆ ದಿಕ್ಕಿಗೆ ಹೋಗಿದ್ದಲ್ಲ, ಏನಪ್ಪಾ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರಲ್ಲ, ಅವ್ರದ್ದು ಒಂದು ದಿನ ಆಚರಣೆ ಮಾಡ್ತಾರಣ್ಣ. ಏನೋ ಹುತಾತ್ಮರ ದಿನ. ಅದನ್ನ ಸರ್ವೋದಯ ದಿನ ಅಂತಲೂ ಕರೀತಾರೆ. ನಾನು ಹೋಗಿದ್ನಲ್ಲ ಮೈಸೂರು ಪೇಟೆಗೆ, ಅಲ್ಲಿ ಯಾವ್ದೋ ಒಂದ್ ಸರ್ಕಾರಿ ಕಚೇರಿ ಕಣಣ್ಣ. ಅದು ಯಾವತ್ತವ 30ನೇ ತಾರೀಕು, ಜನವರಿ 30 ಮೊನ್ನೆ ಆಯ್ತು. ಹೋಗಿದ್ನಾ, ಅಲ್ಲಿ ಬುಡ್ನೆ ಇಲ್ಲ ಕಣಣ್ಣ. ಬನ್ನಿ 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 ಕುಂತ್ಕೊಳ್ಳಿ ಅಂದ್ಬಿಟ್ಟು ಅಲ್ಲಿ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ರು. ಆಮ್ಯಾಕೆ ಗಾಂಧೀಜಿ ಅವ್ರಿಗೆ ಅದೇನೋ ಹಾಡ್ ಹಾಕ್ತಾರ ಕಣ, ರೇಡಿಯೋದಾಗೂ ಹಾಕ್ತಾರೆ. ವೈಷ್ಣವ ಜನತೋ ಅದೇನೋ ಹಾಡ್ ಪದ ಅಲ್ಲವ, ಅದು ಯಾರೋ ಕರ್ಕ ಬಂದಿದ್ರು ಕವ, ರಾಮನ ಹಾಡು ಇದ ಚಂದಾಗಿ ಭಜನೆಯ ಮಾಡ್ತಾ ಇದ್ರು. ಅವರು ಗಾಂಧೀಜಿ ಬಗ್ಗೆ ಬೋಸ್ ಅಂದಾಗ ಮಾತಾಡಿದ್ರು ಕಣ. ಏನ್ ಮಾತಾಡಿದ್ರಪ್ಪ? ಏನ್ ಕಿವಿ ಕಾಕೊಂಡೆ ನೀನು? ನನ್ಗೆ ಅವೆಲ್ಲ ಗೆಪ್ತಿ ಮಡಿಕೊಂಡಿಲ್ಲ. ಅವ್ರು ಹೇಳಿದ್ರು, ಏನ ನೀನ್ ಹೇಳದಲ್ಲ ಸರ್ವೋದಯ ದಿನ ಅಂತ. ಗಾಂಧೀಜಿ ಅವ್ರಿಗೆ ಎಲ್ರ ಉದಯ ಆಗ್ಬೇಕು, ಸಮಾಜದಾಗಿರೋ ಕಟ್ಟ ಕಡೆ ವ್ಯಕ್ತಿನೂ ಕೂಡ ಸಂತೋಷವಾಗಿರ್ಬೇಕು, ರಾಮ್ ರಾಜ್ಯ ಆಗ್ಬೇಕು, ಹಳ್ಳಿನೇ
ರಾಮನ್ ರಾಜ್ಯ ಆದಂಗ ಆಗ್ಬೇಕು ಅಂತ ಹೇಳ್ತಾ ಇದ್ರು. ರಾಜ್ಯ ಅಷ್ಟೇ ಅಲ್ಲಕ್ಕಪ್ಪ, ಗ್ರಾಮ ಸ್ವರಾಜ್ಯ ಆಗ್ಬೇಕು ಅಂತ ಹೇಳಿಲ್ವಾ ಗಾಂಧೀಜಿ ಅವರು? ಆಮೇಲೆ ಈ ದಿವ್ಸನ ಬ್ಯಾರೆ ಬೇರೆ ತರ ಹೇಳ್ತಾರಂತೆ ಕಣಣ್ಣ. ಏನಪ್ಪ? ಹುತಾತ್ಮರ ದಿವ್ಸ ಅಂತಾರಂತಿದ ಇಲ್ವಾ? ಆಮೇಲೆ ಕುಷ್ಠರೋಗ ಅದ ನಿರ್ಮೂಲನೆ ಮಾಡೋ ದಿನ ಅಂತಲೂ ಹೇಳ್ತಾರಂತೆ. ಈಗ ಕುಷ್ಠರೋಗ ಎಲ್ಲ ಕಡಿಮೆ ಆಗದ ಕಂಜಯ್ಯಣ್ಣ. ಅದಕ್ಕ ಗಾಂಧೀಜಿ ಅವ್ರಿಗೆ ಏನ ಸಂಬಂಧ ಸ್ವಾಮಿ ಅಂತ ಕೇಳ್ಬಿಟ್ಟೆ ನಾನು. ಎದ್ಬಿಟ್ಟು ಧೈರ್ಯ ಬಂತಪ್ಪ ಕೇಳಕ್ಕೆ ಬೈವೇನಣ್ಣ? ಅಲ್ಲ ಕೇಳ್ತಾನೆ ಇಲ್ವಲ್ಲ ಭಾಷಣವ. ಹಂಗಲ್ಲ, ಅವ್ರು ಹೇಳ್ತಾರೆ ಅಂದ್ಮೇಲೆ ನಿಂತ್ಕ ಕೇಳ್ಬೇಕಲ್ವಾ? ಗುಡ್ ಅಂದ್ರ ಅವ್ರು, ಅಲ್ಲೇ ಪರವಾಗಿಲ್ಲ ಕಣಯ್ಯ, ಹಳ್ಳಿಯಿಂದ ಬಂದು ಪ್ರಶ್ನೆ ಕೇಳ್ತೀಯಲ್ಲ ಅಂತ ಮೆಡಲ್ ಹಾಕಿದ್ರಪ್ಪ ಕತ್ಲೆ. ಅಲ್ಲೇನ್ ಇಟ್ಕೊಂಡ್ ಕುಂತಿದಾರ ಮೆಡಲ್ನ? ಕೇಳಿದ ಪ್ರಶ್ನೆಗೆ ಚೆನ್ನಾಗದೆ ಅನ್ಬಿಟ್ರೆ ತರ್ಸಿ ಗಿರ್ಸಿ ಹಾಕಿದ್ರ. ನಿಂಗೆ ಹೇಳಲಿಲ್ವಾ ನೀನ್ ಆಗ್ಲೇಯ? ಗುಡ್ ಅಂದ್ರೆ ಸಾಕು ಡಾಕ್ಟ್ರು ಅಂತ. ಹಂಗೆ ನಂಗೂ ಖುಷಿ ಆಗೋಯ್ತು. ಹೇಳಿ ಸ್ವಾಮಿ ಹಿಂದೆ ಅವ್ರು ಹೇಳಿದ್ರು ಕಣಣ, ಇಲ್ಲಿ ನಮ್ ದೇಶದಾಗೆ ಈ ಕುಷ್ಠರೋಗಿಗಳನ್ನ ಹಣ ಮನೆ ತವಕ್ಕೆ ಸೇರ್ಸ್ಕೊಂತಿರ್ಲಿಲ್ವಂತೆ. ಇದು ಅಂಟ್ರೋಗ ಬ್ಯಾರೆಯವ್ರಿಗೆ ಹರಡ್ಬಿಡ್ತದೆ ಅಂತ ಹೇಳಿ ಮನೆಯಿಂದ ಹೊರಗೆ ಹಾಕ್ಬಿಡೋರಂತೆ. ಅಲ್ಲಿ ಯಾರೋ ಒಬ್ರು ಮಹಾರಾಷ್ಟ್ರದಾಗೆ ಬಾಬಾ ಆಮ್ಟೆ ಅಂತಿದ್ರಂತಲ್ಲ, ಅವರು ಆಶ್ರಮ ಮಾಡ್ಕೊಬಿಟ್ಟು ಯವ್ವ ಅಂತ ಹೊರಗಡೆ ಹಾಕ್ದವ್ರನ್ನೆಲ್ಲ ಕರ್ಕ ಹೋಗಿ ಅವ್ರಿಗೆ ಉಪಚಾರವ ಮಾಡಿ ಅವರ ಬದುಕು, ಈಗ ಅವ್ರು ಬದುಕ್ಬೇಕಲ್ಲಪ್ಪ. ಬಂದದೆ ಅಂದ್ರೆ ರೋಗ ಬಂದದೆ ಅಂದ್ರೆ ಅವ್ರೇನ್ ಕರ್ಕೊಂಡು ಬರ್ಸ್ಕೊಂಡಿರ್ತಾರ, ರೋಗವಾ ಬಂದಿರ್ತದೆ, ಅವ್ರು ಬದುಕ್ಬೇಕಲ್ಲ. ಅದಕ್ಕೆ ಒಂದು ಆಶ್ರಮವ ಸ್ಥಾಪನೆ ಮಾಡ್ಬಿಟ್ಟು ಅಲ್ಲಿ ಬಟ್ಟೆ ನೇಯೋದು, ಮಡಿಕೆ ಮಾಡೋದು, ಇಂಥ ಕೆಲಸನೆಲ್ಲ ಅಲ್ಲಿ ಆಶ್ರಮದಲ್ಲಿ ಮಾಡಿಸ್ಕೊಂತ ಇದ್ರಂತೆ. ಬಾಬಾ ಆಮ್ಟ. ಅಲ್ಗ ಗಾಂಧೀಜಿಯವರು ಹೋಗಿದ್ರಂತಕಪ್ಪ ಆಶ್ರಮಕ್ಕೆ. ಅದಾ ಹೇಳ್ತಾ ಇದ್ರು ಮಹಾತ್ಮ ಗಾಂಧೀಜಿಯವರು ಈ ಕುಷ್ಠರೋಗಿಗಳ ಬಗ್ಗೆ ಅನುಕಂಪ ಹೊಂದಿದ್ರಂತೆ. ಅವ್ರು ಹೇಳೋರಂತೆ, ಒಬ್ಬ ರೋಗಿನೂ ದೇಶದಾಗೆ ನರಳಬಾರ್ದು, ಪ್ರೀತಿಯಿಂದ ಕಾಣಬೇಕು, ಸಂದಾಗ ನೋಡ್ಕೊಳ್ಳಿ. ಹಿಂದೆಲ್ಲ ಔಷಧಿ ಇತ್ತಿಲ್ವಂತೆ ಕವ, ಈಗ ಸಂದಾಗಿರೋ ಔಷಧಿ ಬಂದ. ಅದ್ಯಾಕಪ್ಪ ಹೊಸ ವರ್ಷದ ಹಿಂದೆ ಬಾಬಾ ಆಮ್ಟೆ ಅವ್ರು ಮಾಡ್ದಂಗೆ ಕಲ್ಕತ್ತಾದಲ್ಲಿ ಮದರ್ ತೆರೇಸಾ ಅಂತ ಹೆಸರು ಕೇಳಿದ ಅಲ್ಲ? ಅವ್ರದ್ದು ಪಟ ಮಡಗಿದ್ರು ಕಣ. ಅಲ್ವಪ್ಪ, ಅದು ವಯಸ್ಸಾಗಿರೋ ಅಜ್ಜಿ ಅಲ್ವಾ? ಬಿಳಿದು ತಲೆ ಮ್ಯಾಕೆ ಸುತ್ಕೊಂಡಿರ್ತದಲ್ಲ, ಮಡಗಿದ್ರು ಪಟ. ಅದು ಈ ದೇಶದಿಂದ ಬಂದ್ಬಿಟ್ಟು ನಮ್ ದೇಶದಲ್ಲಿರೋ ಇಂತ ರೋಗಿಗಳನ್ನೆಲ್ಲ ಮುಟ್ಟಿ ಮಾತಾಡ್ಸಿ ಅವ್ರಿಗೆ ಅದೇನೋ ಹೇಳ್ತಾರವ, ಟ್ರೀಟ್ಮೆಂಟ್ ಏನವ ಟ್ರೀಟ್ಮೆಂಟ್, ಅದೇನ ಚಿಕಿತ್ಸೆ ಅದೆಲ್ಲ ಕೊಡ್ತಿದ್ರಂತೆ. ನೋಡಪ್ಪ ಅವ್ರಿಗೆ ಅದೇನೋ ಭಾರತ ರತ್ನ, ಅದೇನೋ ಪ್ರಶಸ್ತಿ ಅಂತಲ್ಲಪ್ಪ, ಅದನ್ನು ಕೊಟ್ರು ನೋಡು ಅವ್ರಿಗೆ. ಹಿಂದೆಲ್ಲ ಡಾಕ್ಟರ್ಗಳು ಮತ್ತೆ ಮನೆಗ್ ಬರ್ತಾರಲ್ಲವ, ಯಾರು ಏನಂತಾರ ಅವ್ರಗ, ನರ್ಸ್ಗಳು ಟಕ್ಕು ಟಕ್ಕು ಅಂತ ಓಡಾಡ್ತಾ ಇರ್ತಾರಲ್ಲ ಆಸ್ಪತ್ರೆನಾಗೆ, ನರ್ಸಂದಿರು ಹಳ್ಳಿ ಮ್ಯಾಗ ಬರ್ತಾರಲ್ಲಣ್ಣ, ಹಳ್ಳಿಗಪ್ಪ ಬರೋದು. ಅವರು ಹೇಳೋರು, ಮೈ ಮೇಲೆ ಬಿಳಿ ಚುಕ್ಕೆ ಇದ್ರೆ, ಅದು ನೋವಿಲ್ದಲೇ ಇದ್ರೆ ಒಂದ್ ಚೂಜಿಯ ತಕೊಂಡ್ ಚುಚ್ಕೊಳ್ಳಿ, ನೋವಾಗ್ನಿಲ್ಲ ಅಂದ್ರೆ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹೇಳೋರು. ತುಂಬಾ ಜನ ಏನ್ ಮಾಡೋರು, ಎದರ್ಕೊಬಿಟ್ಟು ನೋವು ಆಗ್ನಿಲ್ಲ ಅಂತಂದ್ರು ಪರೀಕ್ಷೆಗೆ ಹೋಯ್ತಿರ್ನಿಲ್ಲ. ಅದು ನಿಧಾನಕ ಸಮಸ್ಯೆ ಆಗ್ಬಿಡೋದು. ನಿಂಗೆ ಒಂದ್ ಕತೆ ಹೇಳ್ತೀನಿ ಇರು. ಕತೆಯ? ನಮ್ ರಾಮಣ್ಣನ ಮಗ ವೆಂಕಟೇಶಪ್ಪ ಇರ್ನಿಲ್ವಾ? ಕತೆಯ ಸುದ್ದಿಯ? ಸುದ್ದಿ ಇರ್ಬೇಕು. ಕಥಾ ಸುದ್ದಿ ಎಲ್ಲ ಒಂದೇ ಅಂತ ಅನ್ಕ. ನಾವೇನ್ 3 ಜನ ಆಯ್ತಾ? ಅಮ್ಮ ಯಾರಂಗಂತಾರೆ, ಇದನ್ ಹೋಗ್ಬಿಟ್ಟಕಪ್ಪ ಕೆಲ್ಸ ಸಿಕ್ಬಿಡ್ತು ಅವನಿಗೆ. ಅದೇನವ ಅದು ಆರೋಗ್ಯ ಇಲಾಖೆ. ಅಲ್ಲಿ ಅವನು ಅದೇನೋ ಇನ್ಸ್ಪೆಕ್ಟ್ರೋ ಇನ್ಸ್ಪೆಕ್ಟ್ರೋ ಏನೋ ಗೊತ್ತಿಲ್ಲ ನನಗೆ. ಅದೇ ಅಮ್ಮ ಹೊಸ್ದಾಗ್ ಸೇರ್ಕೊಂಡ್ಬಿಟ್ನಲ್ಲ, ನೀ ಏನ ಚುಚಿ ಚುಚ್ಚೋದು ಅಂತ. ಅಮ್ಮ ನಮ್ಮನ್ನೆಲ್ಲ ಕೂರ್ಸ್ಕೊಳ್ಳೋನು. ಅಮ್ಮ ನಮ್ಗಿಂತ ಒಂದ್ 10-12 ವರ್ಷಕ್ ದೊಡ್ಡಮ್ಮ. ಅಮ್ಮ ಏನ್ ಮಾಡನು, ಹಿಂಗಿ ನೀನ್ ತೋರ್ಸು ಕೈಯ ಕಾಲ್ ತೋರ್ಸು. ಅಮ್ಮ ಚಡ್ಡಿ ಹಾಕೊಂಡ್ ಓಡಾಡ್ತಿದ್ಮಲ್ಲ, ಮಚ್ಚ ಗಿಚ್ಚ ಏನಾರು ಇತ್ತು ಅಂತಂದ್ರೆ ಬೆಳೆದಾಗೆ ಚುಚ್ಚನು ಅಮ್ಮ. ನಮ್ಗ ಈ ಚಳಿಗಾಲದಲ್ಲಿ ಬೇರೆ ಚುಚ್ಚನಲ್ಲ, ಏನ್ ಕಿಟಾರ್ನ ಕಿರ್ಚ್ಕೊಳವು ನಾವು. ಆಮೇಲಿಂದ ಅಮ್ಮ ಚುಚ್ಬಿಟ್ಟು ನೋವಾಯ್ತದ
ನೋಯ್ತದ ಅಂತ ಕೇಳೋನು. ನೀನ್ ಹೇಳ್ದಂಗೆ ನಮ್ಗೆ ನೋವು ಆಯ್ತಿದ್ರು ಇಲ್ಲ ಇಲ್ಲ ಅಂತಿದ್ದು. ಈಗ ಗೊತ್ತಾಯ್ತು ನೋಡಪ್ಪ ನಮ್ಗ. ಇಲ್ಲ ಇಲ್ಲ ಅಂದ್ಮೇಲೆ ಇನ್ನೊಂದ್ಸತಿ ಚುಚ್ತಾ ಇದ್ನಾ? ಜೋರಾಗೆ ಚುಚ್ಬಿಟ್ಟಿದಾಗ ಒಂದ್ಸರಿ. ಮುಂಚೆ ಗೊತ್ತಾಗಿದ್ರೆ ಈ ಮೀನ್ ತತ್ತಿಲ್ವ ಅವನ್ ಕೈಗೆ ದಬಳವ ಕೊಟ್ಬಿಡ್ತಿದ್ದೆ ನಾನು, ಚುಚ್ಚದಾದ್ರೆ ಇದ್ರಾಗೆ ಚುಚ್ಚು ಅವನಿಗೆ ಅಂತ. ಕೊಟ್ಬಿಡ್ತಿದ್ದೆ. ಮೀನು ಏನು ಮೀನೇನು ಮೀನು ಮೀನ್ ತತ್ತಿ ಕಾಲು ಮೀನ್ ಖಂಡ ಅನ್ನೋ ಅದನ್ನ ಹಂಗೆ ಅನ್ನೋದು. ನಾನು ಮೀನು ಅನ್ಕೊಂಡಿದ್ದೆ, ಏನೋ ಮೀನ್ ಹೇಳ್ತಾವನಲ್ಲ ಅಲ್ಲಿಂದ ಅಲ್ಗೆ ಹಂಗ ಹೋದ ಅಂತ. ಮೀನ್ಗೂ ನಿನಗೂ ಏನಯ್ಯ ಸಂಬಂಧ? ಹಂಗಲ್ಲ, ಈಗ ನೀನ್ ಹೇಳ್ದಲ್ಲ ಮೀನ್ ಕಂಡ ಕಾಲಿಂದು ಅಂತ, ಅದಕ್ಕೆ ಏನ್ ಹೇಳ್ತಾರೆ ಗೊತ್ತಾ? ಏನ್ ಹೇಳ್ತಾರೆ ಹೇಳೋದಕ್ಕ? ಎರಡನೇ ಹೃದಯ ಅಂತಾರೆ. ನೋಡ್ ತಿಳ್ಕೊಂಡವಳೆ. ಅದು ಕೆಳಕ ಮೇಲ್ಕೆ ಆಡ್ತಿರ್ಬೇಕಂತೆ. ಅದಕ್ಕೆ ಒಂದೇ ಕಡೆ ಕುಂತಿರ್ಬಾರ್ದು, ನಡೀತಾ ಇರ್ಬೇಕು. ನಡೆದಾಗ ಏನಾಯ್ತದೆ, ಹೃದಯದ ಚಲನೆ ಆಯ್ತದಲ್ಲ, ಹಂಗೆಯ ನಿಂದು ಏನು ಕಾಲ್ನಾಗುವೆ ಅದು ಹೃದಯ. ಈಗ ನೀವು ಓದಿಲ್ವಾ ವಿಜ್ಞಾನದಾಗೆ, ದೇಹದಲ್ಲಿ ಶುದ್ಧ ರಕ್ತನ ಒಂದು ನಾಳ ಸಾಕ್ಸಿದ್ರೆ ಅಶುದ್ಧ ರಕ್ತನ ಇನ್ನೊಂದ್ ನಾಳ ವಾಪೀಸ್ ಕರ್ಕೊಬರಕಿಲ್ವಾ ಹೃದಯಕ್ಕೆ. ಈಗ ಕೆಲವ್ರದ್ದು ಕಾಲ್ ನೋಡಿದ್ಯಾ ಚಂದ್ರಣ್ಣ, ಮಧ್ಯದಲ್ಲಿ ನಾಳ್ಗಳೆಲ್ಲ ಉಬ್ಕೊಂಡ್ಬಿಟ್ಟಿರ್ತವೆ. ನಾನು ಸುಮಾರು ಜನ ನೋಡಿದೀನಿ. ಅದೇನೋ ಎರಿಕೋಸು ಎಲ್ಲ ಹೇಳ್ತಾವ್ರೆ ಅದನ್ನ. ಎಲಕೋಸ್ಕೋತು ಗಡ್ಡ ಕೋಸ್ಕೋತು ಇದು ಯಾವ್ದಯ್ಯ? ಅಲ್ಲ ಎರಿಕೋಸು ಏರಿ ಮೇಲೆ ಬೆಳ್ತದ ಅದು. ಅಲ್ಲ ಕಣಣ್ಣ, ನಾಳುಗಳು ದಪ್ಪಗಾಗ್ಬಿಟ್ಟು ಕಾಲಿಂದ ವಾಪೀಸು ಹೃದಯಕ್ಕೆ ರಕ್ತ ಹೋಗುದಿಲ್ವಂತೆ, ಅಲ್ಲಲ್ಲೇ ಗಂಟು ಕಟ್ಕೊಂಡ್ ನಿಂತ್ಕೊಬಿಡ್ತದಂತೆ. ಅದ ಆಪರೇಷನ್ ಮಾಡಿ ಉಸಾರ್ ಮಾಡ್ಬೇಕಂತೆ. ಅಣ್ಣ ಈಗ ಅದೇನೋ ಇನ್ನೂ ಏನೋ ಮಾಡ್ತಾರಂತೆ, ಅದಕ್ಕೇನೋ ಜಿಗಣೆ ಬಿಡ್ತಾರಂತೆ. ಆಯುರ್ವೇದ ಔಷಧಿಕವಾದು. ಆ ಜಿಗಣೆ ರಕ್ತ ಎಳ್ಕೊಳಲ್ವೇನಣ್ಣ? ಕೆಟ್ಟ ರಕ್ತವ ಅಲ್ಲಿ ಅದೆಲ್ಲ ರಕ್ತ ಎಲ್ಲ ಕಟ್ಟಿರ್ತದ ನೋಡು, ಅದು ಎಳ್ಕೋತದೆ. ಆವಾಗ ನಾಳದಲ್ಲಿ ಸರಾಗವಾಗಿ ರಕ್ತ ಹೋಯ್ತದೆ. ಅಲ್ಲಿ ಆ ಕಡೆ ನೀರ್ಗಿರು. ಅಣ್ಣ ಇವಾಗ ಹಂಗಲ್ಲ, ಈಗೆಲ್ಲ ಅದಕ್ಕೆ ಆಯುರ್ವೇದ ಆಸ್ಪತ್ರೆ ಇರ್ತದೆ ನೋಡು, ಅದೇ ಚಿಕಿತ್ಸೆ ಜಿಗಣೆ ಚಿಕಿತ್ಸೆನೆ ಮಾಡ್ತಾವ್ರೆ. ತಿಗಣೆ ಚಿಕಿತ್ಸೆ ಇಲ್ವಾ? ತಿಗಣೆ ಅಲ್ಲ ಕಣ್ಣ, ಸುಮ್ಮನೆ ಅದ್ರ ಹೆಸರು ಹೇಳ್ಬೇಡ ಸದ್ಯ. ನಮ್ಮ ಕಡೆ ವಸಿ ಅಂದ್ರೆ ಮನೆನಾಗ ಸಾಕಿರ್ಬೇಕು ಇವ್ನ್ ತಿಗಣೆ. ಅದಕ್ಕೆ ಹೇಳ್ತಾವ ಜಿಗಣೆ ಬದ್ಲು ಮಾಸ್ಕೆ ಮೇಲೆ ಮನಿ ಕಳ್ಬಿಡ್ತೀನಿ, ತಿಗಣೆ ಕೈಲೆ ಕಚ್ಚಿಸ್ಕೊತೀನಿ ಅಂತ. ಜಿಗಣನೂ ರಕ್ತ ಇರ್ತದೆ, ತಿಗಣನೂ ರಕ್ತ ಇರ್ತದಲ್ವಪ್ಪ. ಅಣ್ಣ ಜಿಗಣೆ ಹಂಗ್ ಮರಿ ಹಾಕಕ್ಕಿಲ್ಲ, ತಿಗಣೆ ಒಂದೋಗ್ 1000 ಆಯ್ತದ ಮನೆ ತುಂಬಾ. ಅಂದ್ರೆ ಕಾಲ ಕಚ್ಬಿಟ್ರೆ ಕಾಲೊಳಗೆ ಅಲ್ಲ ಕಣ, ಅದು ಹಾಸಿಗೆಲಿ ಅಲ್ಲಿ ಇಲ್ಲಿ ಸೇರ್ಕೊಬಿಟ್ರೆ ಸುಮ್ನಿರು. ಬೇರೆ ನಿಜ ಹೇಳು, ನಿಮ್ ಮನೇಲಿ ಇಲ್ಲ ತಾನೆ? ಇಲ್ಲಕವ. ಆಮೇಲೆ ನೀನ್ ಈ ಮಂದ್ಲಿಗೆ ಮೇಲೆ ಕುಂತಿದ್ಯಾ, ಇನ್ನು ಅದ್ರಲ್ಲೆಲ್ಲ ಸೇರ್ಕೊಂಡ್ಬಿಟ್ಟಂದ್ ಭಯ ನನಗೆ. ಹಿಂದೆ ಅಣ್ಣ ಈ ರೈಲ್ನಾಗೆ ಬಸ್ನಾಗೆ ನೆಂಟ್ರ ಮನೆನಾಗೆ ತಿಗಣೆ ಇರೋ ಜಾಗದಾಗ ಹೋಗ್ಬಿಟ್ರೆ ಬಟ್ಟೆ ಮ್ಯಾಗೆ ಬಂದ್ಬಿಡವು. ಅದಕ್ಕೆ ಹೊರಗಡೆಯಿಂದ ಬತ್ತಿದ್ದಾಗೆಯ ಇದನ್ನ ಬಿಸಿನೀರ್ನಾಗೆ ಅರ್ವೆ ಅದ್ಬಿಟ್ಟು ಒಂದೇ ಒಂದು ಡ್ರಾಪ್ ಸೀಮೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಬಟ್ಟೆ ಹೋಗಿವ್ರು. ಬೆಂಕಿ ಕಡ್ಡಿ ಹಾಕ್ಬೇಕಪ್ಪ. ಬೆಂಕಿ ಕಡ್ಡಿ ಬಟ್ಟೆ ಉರ್ದೋದ್ರೆ ಮತ್ತೆ ಹಾಕೊಳಕ್ ಬೇಡ್ವೆ? ಪೆಟ್ರೋಲ್ ಹಾಕ್ಬಿಡೋದು. ಯಾರೋ ಹೇಳ್ತಾರಲ್ಲ, ಇಲಿ ತಪ್ಪಿಸ್ಕೊಳಕ್ಕೆ, ಇಲಿ ಕಾಟುವ ತಪ್ಪಿಸ್ಕೊಳಕ್ ಮನಿಗ್ ಬೆಂಕಿ ಹಾಕುದ್ರಂತೆ. ಹಂಗೆ ನಿನ್ ಕತೆ ಆಯ್ತು. ಈಗ ಎಲ್ಲಿದ್ದೋ ನಾವು ಕುಷ್ಠರೋಗದ ಬಗ್ಗೆ ಮಾತಾಡ್ತಿದ್ದೋ ಅಲ್ವಾ? ಈಗ ಒಳ್ಳೆ ಏನೋ ಚಿಕಿತ್ಸೆ ಬಂದದೆ, ಬರ್ದಂಗೆನೆ ತಡಿಯೋಕೆ ಮಾರ್ಗಗಳವೆ. ಡಾಕ್ಟ್ರು ಅದನ್ನು ಹೇಳಿದ್ರು. ಆಮ್ಯಾಕೆ ಇನ್ನೊಂದು ವಿಚಾರ ನೀನ್ ಹೇಳ್ದಲ್ಲಪ್ಪ, ಮೀನ್ ಕಾಂಡ ಅದು ಜಾಸ್ತಿ ನಡೀರಿ ಅಂತ. ಅವ್ರ ರೈತರು ಬುದ್ಧಿ ದಿನ ನಡೀತ್ಲೇ ಇರ್ತೀವಿ, ಗದ್ದೆಯಿಂದ ಮನೆಗೆ, ಮನೆಯಿಂದ ಗದ್ಗೆ, ಪಕ್ಕದೂರ್ಗೆ, ಅಲ್ಲಿಗೆ ಇಲ್ಲಿಗೆ. ಇಲ್ಲ ಅಂದ್ರೆ ಸೈಕಲ್ ತುಳಿದ್ರು ಒಳ್ಳೇದಂತ ನೋಡು. ಈ ಟುಕುನಲ್ಲಿ ಓಡಬಾರ್ದು, ಸೈಕಲ್ ತುಳ್ಕ ಓಡಾಡಿದ್ರು ಮೀನ್ ಕಂಡ ಮೇಲೆ ಕೆಳಗೆ ಆಡ್ತದೆ, ರಕ್ತ ಸಂಚಾರ ಚೆನ್ನಾಗಿ. ಈ ನಮ್ಮ ಮೈಸೂರು ಪೇಟೆಗೆ ಹೋಗಿದ್ನಲ್ಲ ಜಯಣ್ಣ, ಸುಮಾರು ಕಡೆ ಏನಾಗದೆ ಅಂತಂದ್ರೆ ಅದನ್ನು ಟ್ರುನ್ ಅದ್ಯಾವ್ದೇ ಟ್ರಿನ್ನ ಸೈಕಲ್ಗಳನ್ನ ನಿಲ್ಲಿಸ್ಬಿಡ್ತಿರೋ. ಹಳೇದಾದ್ರೆ ಹಿಂಗೆ ಶಬ್ದ ಮಾಡ್ತದೆ, ಹೊಸದು ಟ್ರಿನ್ ಅಂತದೆ. ಹಳೆ ಸೈಕಲ್ ನೀನ್ ಹೇಳ್ದಂಗ್ ಟ್ರುನ್ ಅಂತ. ಇನ್ನು ಸ್ವಲ್ಪ ದಿನ ಟುನ್ ಅಂತದ. ಇಲ್ಲ, ನಿಂತೋಯ್ತದೆ, ಶಬ್ದವೇ ಮಾಡಲ್ಲ. ನೀನ್ ಮಾಡ್ಬೇಕು. ಬತಾಯಿವ್ನಿ ಚಂದ್ರಣ್ಣ ಜಾಗ ಬಿಡಿ ಅಂತ ನೀನ್ ಬಾಯಲ್ಲಿ ಹೇಳ್ಬೇಕು. ಈಗ ಆಂಬುಲೆನ್ಸ್ ಗಳಿಗೆ ಬರೋದಿಲ್ವಾ? ಹಂಗ ಗೊತ್ತಾಗ್ಲಿ ಬಿಡಯ. ಅದಕ್ಕೇನಂತೆ, ಅದು ನೋಡು ಮೈಸೂರು ಪೇಟೆನಾಗೆ ಹೋಗಿದ್ನಲ್ಲ, ಟ್ರುನ್ ಬೇರೆ,
ಆಮೇಲಿಂದ ಅದೇನು ಆ ಒತ್ತಾರಿಯೇ ಎದ್ದು ಏನ್ ಜನ ದಸ ಬುಸ ಅನ್ಕೊಂಡ್ ನಡ್ಕೊಂಡ್ ಹೋಯ್ತಿರ್ತಾರೆ ಯಾಕಪ್ಪ. ವಾಕಿಂಗ್ ಅವ್ ನೋಡು ನಮ್ಮ ಹಳ್ಳಿ ದಿಕ್ನಾಗಿರೋರು ಈ ಒಂದ್ ಅಂಗಡಿಗೆ ಹೋಗ್ಬೇಕಾರು ನಡ್ಕೊಂಡ್ ಹೋಯ್ತೀವಿ, ಗದ್ದೆ ಏರಿಯಾದಿಗೆ ಹೋಗ್ಬೇಕು ಅಂದ್ರೆ ನಡ್ಕೊಂಡ್ ಹೋಯ್ತೀವಿ ಅಲ್ವಪ್ಪ. ಬಸಪ್ಪ ಹೇಳ್ತಿದ್ದ ಮೊನ್ನೆ ಮನೆ ತವಕ್ ಹೋಗಿದ್ದೆ. ಏನಾಯ್ತಪ್ಪ? ಅಲ್ಲ ಹೇಳ್ತೀನಿ ಕೇಳು. ಅವನ್ಗೂ ವಯಸ್ಸಾಗ್ಬಿಟ್ಟದಲ್ಲ, ಮನೆ ಮೂಲೆಯಲ್ಲಿ ಕೂತಿದ್ದ. ಅವನ್ ಯಾರು ಮಾತಾಡ್ಸೋಲ್ರು. ನಾನ್ ಹೋದೆ. ಈ ವಯಸ್ಸಾದ್ಮೇಲೆ ಹೆಂಗೆ ಗೊತ್ತೇನಣ್ಣ, ಯಾರು ಮಾತ್ ಕೇಳ್ಬೇಕು ಅವ್ರದ. ಇಲ್ಲ ಅಂದ್ರೆ ಅವರು ಬೇಸರ ಹೋಗಕ್ಕಿಲ್ಲ, ಬೈಕೊಂಡು ಮೂಲೆನಲ್ಲಿ ಕಿಟಿ 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 ಮಾಡ್ಕೊಂಡ್ ಕುಂತಿರ್ತಾರೆ. ಅಯ್ಯೋ ಮನೆಯವರು ಬೈಯೋದಿರ್ಲಿ ಜಯಣ್ಣ, ಒಯ್ತಾ ಬತ್ತವ್ರು ಕೊತ್ತಿ ಕಂಡ್ರು ಕೊತ್ತಿ ಎಣ್ಣೆಲ್ ಬೈಯೋದು, ನಾಯಿ ಕಂಡ್ರು ನಾಯಿ ಎಣ್ಣೆಲ್ ಬೈಯೋದು ಎಲ್ಲ ಮಾಡ್ತಾರೆ. ಹಂಗೆ ಹೋಯ್ತಿದ್ನಲ್ಲ, ಕುಂತ್ಕೊ ಒಂದ್ ಅರ್ಧ ಗಂಟೆ ಮಾತಾಡುವ ಅಂದೆ. ಅವನ್ಗೆ ಹೇಳ್ತಾ ಇದ್ದೆ, ಮೊನ್ನೆ ಮೈಸೂರು ಪೇಟೆಗೆ ಹೋಗಿದ್ದೆ ಕಣಣ್ಣ. ಏನ್ ಬೆಳಗ್ಗೆನೆ 2,000-3,000 ಜನನು ಸೇರ್ಕೊಬಿಟ್ಟಿದ್ರು. ನಡೆದಿದ್ದು ನಾನು ಯಾಕೆ ಸ್ವಾಮಿ ಹಿಂಗ್ ನಡೀತೀರಾ ಅಂದ್ರೆ ಅದೇನೋ ಆರೋಗ್ಯಕ್ಕಾಗಿ ನಡಿಗೆ ಅಂತ ಹೇಳ್ತಾ ಇದ್ರು. ಅದ್ನ ಹೇಳಿದ್ರೆ ಅವ್ನಿಗೆ ಏನ್ ನೆಗಾಡಕ್ ಶುರು ಮಾಡ್ಬಿಟ್ಟ. ಯಾಕೆ ಹಿಂಗ್ ನೆಗ್ತೀಯ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, ಅಲ್ಲ ಕಣಣ್ಣ, ಬಡವರು ಹೊಟ್ಟೆ ತುಂಬಸಕ್ ನಡೀತಾರೆ, ಈ ಸಿರಿಮಂತರು ತಿಂದಿದ್ದ ಕರಗ್ಸಕ್ ನಡೀತಾರೆ. ನಡೆಯೋದ್ರಾಗೂ ಎಷ್ಟು ಯತ್ವಾಸ ಅದಲ್ವಾ ಈ ಚಿತ್ರ. ಈ ಚಿತ್ರ ಅಲ್ಲ ಪಾಪ, ಹಸುವಿಗೆ ಬಡವರು ದುಡಿಬೇಕಲ್ಲ ಅಂತ ನಡೀತಾರೆ. ಈ ಸಿರಿಮಂತರು ತಿಂದಿದ್ದು ಕೊಬ್ಬು ಜಾಸ್ತಿ ಆಗ್ಬಿಟ್ಟು ಕರಗ್ಸಕ್ಕೆ ನಡೆಯೋದು ಓಡೋದು ಮಾಡ್ತಾರೆ. ಅದು ಬೆಳೆಸ್ಕೊಂಡ್ಮೇಲೆ ಅದೇನ ಕರಗದಿಲ್ವಂತಲ್ಲಪ್ಪ, ಅದು ಬೆಳೆಸ್ಕೊಳ್ಳೋದು ಸುಲಭ, ಕರಗಿಸೋದು ಕಷ್ಟ. ಕುಂತ್ಕೊಂಡ್ ಉಂಡು ಸಿಕ್ಕದನ್ನೆಲ್ಲ ತಿಂದು ಹೊಟ್ಟೆ ಒಳ್ಳೆ ಗುಡಾಣ ಮಾಡ್ಕೊಂಡಿರ್ತಾರೆ. ಏನ್ ದಸ ಬುಸ ಅನ್ಕೊಂಡ್ ಹೋಯ್ತಿರ್ತಾರೆ. ಅದೆಲ್ಲಿ ಕಳ್ಕೊಂಬಿಟ್ಟಾರೋ ಅಂತ ನಂಗೆ ಭಯ. ಅವನು ಹೇಳಿದ್ನಲ್ಲ, ಅದನ್ನ ಹೇಳ್ದೆ. ಆಮೇಲೆ ಅದನ್ನೇ ಹೇಳ್ತಾ ಇದ್ದ ನೋಡು, ಯಾವಾಗಲೂ ಅಷ್ಟೇಯ, ನಾವು ಈ ಆರೋಗ್ಯ ಅನ್ನೋದನ್ನ ಸ್ವಾಭಾವಿಕವಾಗಿ ಕೆಲ್ಸದ ಮೂಲಕ ಸಂಪಾದನೆ ಮಾಡ್ಬೇಕು ಅಂತ ಅಲ್ವಪ್ಪ. ಕುಂತ್ ತಿನ್ಬಾರ್ದು, ಶ್ರಮ ವಹಿಸಿ ದುಡಿಬೇಕು. ಈಗೇನೋ ಪ್ಯಾಟರ್ನ್ ಆಗಿ ಹೆಣ್ಮಕ್ಳಿಗೆಲ್ಲ ಎಕ್ಸಸೈಸ್ ಮಾಡೋದ್ ಬಂದ್ಬಿಟ್ಟದಂತೆ ಕವ. ನಮ್ಮ ಸ್ನೇಹಿತರ ಮಗ ತೋರಿಸ್ತಾ ಇದ್ದ. ಎಕ್ಸಸೈಸ್ ಎಲ್ಲ ಹೆಂಗೆ ಗೊತ್ತೇ, ಈ ಬಟ್ಟೆ ಒಗಿಯೋದು, ನೆಲ ಕುಂತ್ಕೊಂಡು ನೆಲ ಒರ್ಸೋದು, ರಾಗಿ ಬೀಸೋದು, ಇಂಥ ಎಕ್ಸಸೈಸ್. ರಾಗಿ ಇರಕ್ಕಿಲ್ಲ ಅಲ್ಲಿ, ಆ ತರ ನೆಲ ಆಕ್ಷನ್. ಅದು ಸರಿಯಾಗಿ ಹೇಳ್ದೆ ಬಿಡು. ಅದಕ್ಕೆ ಅವನು ಹೇಳ್ತಾ ಇದ್ದ, ಇಷ್ಟೆಲ್ಲ ಕೆಲಸ ಮನೇಲೆ ಮಾಡ್ಬಿಟ್ರೆ ಇದ್ಯಾಕ್ ಬೇಕು ಅಂತ. ಹೌದಪ್ಪ, ಈಗ ನೋಡು ಜಯಣ್ಣ, ಅದ್ ಮನೇಲಿ ಮಾಡಕ್ ಆಗಲ್ಲ ಈಗ. ಯಾಕೆ ಹೇಳು, ರಾಗಿ ಬೀಸ ಕಲ್ಲಿದ್ದದಯ, ಬಟ್ಟೆ ಹೋಗಕ್ಕೆ ಒಂದ್ ಚಪ್ಪಲಿ ಈಗ ಅದು ಮಾರ್ತಾವ್ರೆ. ನೀ ಎಲ್ಲಿದ್ಯಾ ನೀನು? ಮಾರ್ತಿದಾರ, ಒಳಕಲ್ಲು, ರಾಗಿ ಬೀಸೋ ಕಲ್ಲು ಎಲ್ಲಾ ಕಡೆ ಮಾರ್ತಾವ್ರೆ. ಮೊನ್ನೆ ಸುತ್ತೂರ್ ಜಾತ್ರೆನಾಗೆ ಕಾಂಪಿಟೇಷನ್ ಮಡಗಿರ್ನಿಲ್ವಾ, ರಾಗಿ ಕಲ್ನ ಮಡಗ್ಬಿಟ್ಟು ರಾಗಿಯ ಬೀಸ್ಕಳಿ ಅಂತ ಹೇಳಿ ಹೊಸದಾಗಿ ರಾಗಿ ಕಲ್ ಪದ ಕಲ್ತ್ಕೊಬಿಟ್ಟು ರಾಗಿ ಬೀಸ್ತಾ ಇದ್ರು. ಅಂದ್ರ ಈಗ ನೋಡೋಣ, ಹಳೇದು ಮರದ್ದು ಎತ್ತಿನ ಗಾಣ ವಾಪಸ್ ಬಂದವೆ. ಆ ಎತ್ತ ಕಟ್ಬಿಟ್ಟು ಗಾಣಕ ಮೈಸೂರು ಪೇಟೆನಾಗ ಮಾಡಿದ್ರು ಕಣ, ದೇಸಿ ಎಣ್ಣೆ ಮೇಳ ಅಂತ ಮಾಡ್ಬಿಟ್ಟು ಒಂದ್ ಎಣ್ಣೆ ಯಾವ ಎಣ್ಣೆ ಕಡ್ಲೆಕಾಯಿ ಎಣ್ಣೆ ಆತರ ಎತ್ತ ತಂದ್ಬಿಟ್ಟು ಗಾಣ ಮುಂದೆ ಬರ್ತದೆ. ನಿಮ್ ಮನೆಯಲ್ಲೇ ಏನು ಶುದ್ಧವಾಗಿ ಹಸಿ ಇಟ್ಟ ಬೀಸ್ಕಳಿ ಬತ್ತದ ಕಣ. ಈಗ ಎಣ್ಣೆ ಬರ್ನಿಲ್ವೇ, ಹಂಗೆ ಎಲ್ಲ ಬರ್ತವೆ. ಹಂಗಾಗಿ ನಾವು ಹೇಳಿದ್ದು ತಪ್ಪೇನಲ್ಲ. ಕಾಲ ವಾಪಸ್ ಮತ್ತೆ 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 ಅದೇನೋ ಹೇಳ್ತಾರಲ್ಲಪ್ಪ, ಅದು ಚಕ್ರ. ಈಗ ಜಯಣ್ಣ, ಈಗ ಇದು ಎಲ್ಲ ಸರಿ ವಾಪಸ್ ಬರ್ತದೆ ಅನ್ನೋದೆಲ್ಲ ಸರಿ ಕಯ. ಈಗ ಏನಾಗ್ಬಿಟ್ಟದೆ ಅಂತಂದ್ರೆ, ಈ ರಾಗಿ ಕಲ್ಲು ಮಾರ್ತಾರೆ, ಓಳಕಲ್ಲು ಮಾರ್ತಾರೆ ಅಂತ ನಮ್ ಕಮಲ ಕೇಳ್ತಿದ್ಲಲ್ಲ, ಅದು ತಂದು ಏನ್ ಮಾಡ್ತಾರ ಗೊತ್ತಾ? ನಾನು ಒಂದ್ 2-3 ಕಡೆ ನೋಡಿನಿ. ದೊಡ್ಡ ಮನೆ ಕಡಿಸ್ಬಿಡ್ತಾರೆ, ಮೂಲೆಯಲ್ಲಿ ಇಟ್ಬಿಟ್ಟಿರ್ತಾರೆ ಅಷ್ಟೇ ಅಲಂಕಾರಕ್ಕೆ. ಈ ಕುಟಾಣಿಗಳೆಲ್ಲ ಇಟ್ಟಿರ್ತಾರಲ್ಲ, ಸೋಕೇಸ್ ಅಲ್ಲಿ ಇಟ್ಬಿಟ್ಟಿರ್ತಾರಕಪ್ಪ ಅದ ಕುಟಾಣಿಗಳನ್ನೆಲ್ಲ. ಅಂದ್ರೆ ಇದೆಲ್ಲ ಅದೇನು ಹೇಳ್ತಾರಲ್ಲವ ಇಂಗ್ಲಿಷ್ನಾಗ, ಅಂಟುಕುಟಿ, ಆಂಟಿಕ್ ಅನ್ನೋ. ಆಂಟಿಕ್ ಯಾವ ಟಾನಿಕ್ ಅವ? ಆಂಟಿಕ್ ಪೀಸ್ ಅಂದ್ಬಿಟ್ಟು ಇರ್ತಾರ ಕನ್ನಡ. ಎಲ್ಲ ಕಾಲದು ಬಳಸ್ತಿದ್ರಲ್ಲ, ಮುಂಚೆ ಮಡಗೋರು ಈಗ ಬಳಸೋ ಕಾಲ ಎಲ್ಲ ಬಳಸ್ತಾವ್ರೆ ಕನ್ನಡ. ನೀ ಟಿವಿಲೇ ನೋಡು,
ಅಯ್ಯೋ ಟಿವಿಲಿ ಏನ್ ನೋಡೋದವ ನಮ್ಮ ಆಪೆ ಮಾಡ್ಬಿಡ್ತೀನಿ. ಅಯ್ಯಯ್ಯ, ಯಾಕಂದ್ರೆ ಅದು ನೋಡ್ಬಾರ್ದೆಲ್ಲ ನೋಡ್ಬೇಕಾಯ್ತಲ್ಲ ಅಂತ ಅನ್ಬಿಟ್ಟು ಆಪ ಮಾಡ್ಬಿಟ್ಟು ನಾನು ರೇಡಿಯೋ ಕೇಳ್ತೀನಿ. ಒಳ್ಳೆ ಕೆಲ್ಸ ಬಿಡು. ಏನ್ ಜಯಣ್ಣ ಸರಿನಪ್ಪ? ನಾನು ಅದೇ ಅಲ್ವಾ ಕೇಳುದು. ಯವ್ವ ಇವನ್ ಮಾತಾಡ್ತಾ ಇದ್ರೆ ಹಿಂಗೆ ಮಾತಾಡ್ತಿರ್ತಾನೆ. ಹೌದು ಇಲ್ವಾ? ಸರಿ, ಈಗ ಜಾತ್ರೆಗೆ ಹೋಗಿದ್ದೆ ಅಂದೆ, ಏನಾರು ತಕೊಂಬಂದಿರ್ಬೇಕಲ್ಲ ಜಾತ್ರೆ. ನಾ ತಂದಿದ್ದೀನಿ. ಏನ ಪುರಿ ಬತಾಸು ಮುಡುಕ್ತೋರ ಜಾತ್ರೆಗೆ ಹೋಗಿದ್ನಲ್ಲ. ನಾನು ಹೋಗಿದ್ದೆ ಕಣಣ್ಣ, ನಾ ತೇರ್ ದಿನ ಹೋಗಿದ್ದೆ, ಆದ್ರೆ ತೇರ್ ಇಲ್ಲ. ಸುಮ್ನೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ ಬಂದಿದ್ದು. ನಿನ್ ಮಕವ ಮತ್ತೆ ಬಿಡು. ಆಯ್ತು, ಅಲ್ಲಿ ಪುರಿ ಅಲ್ವಾ, ಆಮೇಲೆ ಖಾರ ಬೂಂದಿಯ ಗೋಪುರ ಜೋಡಿಸ್ಬಿಟ್ಟಿದ್ರು ಕಣ್ ಜಯಣ್ಣ. ಏನು ಕಳ್ಳೆಕಾಯಿ ಬೀಜ ಆಯ್ತಾ, ಏನು ಯಾವ್ದ ಕರ್ಬೇವ್ ಸೊಪ್ಪ ಎಣ್ಣೆಲ್ ಹಾಕಿ ಕರ್ದ್ಬಿಟ್ಟು ಹಾಕೋದು. ಏನ್ ಜೋಡಿಸ್ಬಿಟ್ಟವ್ರೆ. ನನಗ ಇದೇನಪ್ಪ ಇದು ಈ ಮಟ್ಟಕ್ಕೆ ಅದಲ್ಲ ಅಂತ ಅನ್ಬಿಟ್ಟು ಹೊಸಿ ಟೇಸ್ಟ್ ನೋಡ್ದಿ, ಏನ್ ಬಾಯಿಗೆ ರುಚಿ ಅದ ತಂದಿನಿ. ಒಂದ್ ಚೀಲ ಬತಾಸ್ ತರ್ಲಿಲ್ವೇ? ಬತಾಸು ನಾ ತಂದಿದ್ದೀನಿ. ಹೌದವ್ವ, ಕಲ್ಯಾಣ ಸೇವೆ ಬತಾಸು. ಕಲ್ಯಾಣ ಸೇವೆ ಬತಾಸು ನೀ ತಕಂಬ ಆಯ್ತಾ. ನೀ ತರದೇನ ಐತೆ ಒಳಗಡೆ ತಂದ್ರೆ ಆಯ್ತು. ನಾನು ಟವಲ್ ಅಲ್ಲಿ ಕಟ್ಕೊಂಡ್ ಬಂದಿನಿ. 2 ಸೇರ್ ಪುರಿ, ಅರ್ಧ ಕೆಜಿ ಖಾರ ಬೂಂದಿಯ ಹಾಕೊಂಡ್ತೀನಿ ಆಯ್ತಾ. ಅಷ್ಟು ಜೊತೆಗೆ ಟೀ ಮಾಡ್ಬೇಕಲ್ಲವ. ಮಾಡ್ತೀನಿ ಕಣಣ್ಣ, ಅದೆಷ್ಟೊತ್ತು ಆಯ್ತು. ಅದೇನೋ ಟೇಮ್ ಆಯ್ತು ಅಂತ ನಮ್ ಜಯಣ್ಣ ಅದೆಲ್ಗೂ ಹೋಗ್ಬೇಕು ಕಾಣಿ. ನಾನಾದ್ರೆ ಕ್ಯಾಂಪಿ ಟೀ ಕಾಯಿಸಿನ ಕುಡ್ಕೊಂಡು ಹೋಗ. ನೋಡಿಲಿ, ನಾನು ಟೀ ಮಾಡ್ತಾ ಇದ್ದೀನಿ, ಬತಾಸ್ ತತ್ತೀನಿ, ಸ್ವಲ್ಪ ಕುಂತ್ಕೋ ಇರವ್ವ. ನೀ ಟೀ ಮಾಡೋ ಗಂಟ ಆಚೆ ಕೆರೆಗೆ ಹೋಗ್ಬಿಟ್ಟು ಕ್ಯಾಂಪಿಗೆ ಹೊಸಿ ಖಾರ ಬೂಂದಿಯ ಕೊಟ್ಬಿಟ್ಟು ಬರ್ತೀನಿ. ನೀ ಟೀ ಕಾಯಿಸು ಹೋಗು. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎನ್ ಕೇಶವಮೂರ್ತಿ.